व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। ಹರಿ ಓಂ. ಇಲ್ಲಿಯವರೆಗೆ ಒಟ್ಟು ಎರಡನೇ ಅಧ್ಯಾಯದಲ್ಲಿ 141 ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ. ಇಂದಿನಿಂದ 142ನೇ ಶ್ಲೋಕದ ಚಿಂತನೆ ಪ್ರಾರಂಭ ಆಗುತ್ತೆ. ಹಿಂದೆ ನಾವು ನೋಡಿದಂತೆ ಮಹಾಭಾರತ ಅದು 3 ರೀತಿಯಾದಂತಹ ಅರ್ಥವನ್ನು ಹೇಳುತ್ತೆ. ಮನ್ವಾದಿ ಕೇಚಿತ್ ಬ್ರೋತೆ ಹ್ಯಾಸ್ತಿಕಾದಿ ತಥಾಪರೆ ತಥೋಪರಿಚರಾದನ್ನೇ ಭಾರತಂ ಪರಿಚಕ್ಷತೆ ಅಂತ. ಒಂದು ಪಾಂಡವರ ಕತೆ, ಇನ್ನೊಂದು ಗುಣಗಳ ಚಿಂತನೆ, ಮನುಷ್ಯನು ಯಾವ ರೀತಿಯಾಗಿ ಇರಬೇಕು ಅಂತ ಗುಣಗಳನ್ನ ತಿಳಿಸುವುದು ಒಂದು ಹಂತ. ಇನ್ನೊಂದು ಉಪರಿಚರನಾದಂತಹ ಸರ್ವೋತ್ತಮನಾದಂತಹ ಪರಮಾತ್ಮನ ಬಗ್ಗೆ ಪ್ರಧಾನವಾಗಿ ಮಹಾಭಾರತ ಹೇಳಲಿಕ್ಕೆ ಹೊರಟಿದೆ ಅಂತ ವೇದವ್ಯಾಸ ದೇವರು ಹೇಳಿದಂತಹ ವಿಚಾರವನ್ನ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ, ಯಾವ ರೀತಿ ಅಂತ ತಿಳಿಸ್ತಾರೆ. ಮತ್ತೆ ಮುಂದೆ 10 ಗುಣಗಳು ಯಾವುದು ಎಂಬುದಾಗೆಲ್ಲ ವಿಸ್ತಾರವಾಗಿ ತಿಳಿಸಿ, ಮತ್ತೆ ಮುಂದೆ ದುರ್ಯೋಧನ, ದುಶ್ಯಾಸನ, ಶಕುನಿ, ಈ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ ಇವರೆಲ್ಲರೂ ಕೂಡ ಯಾವುದರ ಸಂಕೇತ, ಯಾವುದನ್ನ ಅವರು ಪ್ರೆಸೆಂಟ್ ಮಾಡ್ತಾರೆ ಎನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಅಜ್ಞಾನಾದಿ ಸ್ವರೂಪಸ್ತು ಕಲಿಹಿ ದುರ್ಯೋಧನ ಸ್ಮೃತಃ ವಿಪರೀತಂ ತು ಯಜ್ಞಾನಂ ದುಶ್ಯಾಸನ ಇತೀರಿತಃ. ಪದಚ್ಛೇದ ಹೀಗಿದೆ: ಅಜ್ಞಾನಾದಿ ಸ್ವರೂಪ ತು ಕಲಿಹಿ ದುರ್ಯೋಧನ ಸ್ಮೃತಃ ವಿಪರೀತಂ ತು ಯತ್ ಜ್ಞಾನಂ ದುಶ್ಯಾಸನ ಇತಿ ಈರಿತಃ. ವಾಯುದೇವರ ಅವತಾರಾದಂತಹ ಭೀಮಸೇನ ದೇವರು ಸಕಲ ಸದ್ಗುಣಗಳಿಗೆ, ಭಕ್ತಿ ಮೊದಲಾದಂತಹ 10 ಗುಣಗಳಿಗೆ ಅವರು ಅಭಿಮಾನಿಗಳು, ಅವರು ಅದನ್ನು ಪ್ರತಿಪಾದನೆ ಮಾಡ್ತಾರೆ ಎಂಬುದಾಗಿ ತಿಳಿಸಿದರು. ಮುಂದೆ ಮಹಾಭಾರತದಲ್ಲಿ ಇನ್ನೊಂದು ಪಾತ್ರ, ಅದು ದುರ್ಯೋಧನ. ರಾಮಾಯಣ ಹೇಗೆ ರಾವಣನಿಂದಾಗಿ ಅಷ್ಟೆಲ್ಲ ವಿಸ್ತಾರವನ್ನು ಪಡೆದುಕೊಂಡಿತು, ಮಹಾಭಾರತ ಯುದ್ಧಕ್ಕದೆಲ್ಲವೂ ಕೂಡ ಪ್ರಧಾನ ಕಾರಣ ದುರ್ಯೋಧನ. ಅವನು ಒಂದು ವೇಳೆ ದ್ರೌಪದಿಯ ಸೀರೆ ಸೆಳೆದೇ ಹೋಗಿದ್ದಾರೆ, ಅಥವಾ ಮುಂದೆ ಒಂದು ವೇಳೆ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟು ಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಅವನು ಹಾಗೆ ಮಾಡಲಿಲ್ಲ. ತನಗೇ ಎಲ್ಲ ರೀತಿಯಾದಂತಹ ರಾಜ್ಯ ಬೇಕು ಎನ್ನುವಂತಹ ದುಷ್ಟತನವನ್ನು ತೋರಿಸಿದ. ಹಾಗಾಗಿ ಅವನಿಂದಾಗಿ ಮಹಾಭಾರತ ಇಷ್ಟೆಲ್ಲ ಯುದ್ಧಾದಿಗಳು ನಡೆಯಿತು. ಇಂತಹ ದುರ್ಯೋಧನ ಏನಾಗಿದ್ದಾನೆ ಅಂತ ಹೇಳಿದ್ರೆ, ಅಜ್ಞಾನಾದಿ ಸ್ವರೂಪಸ್ತು ಕಲಿಹಿ ದುರ್ಯೋಧನ ಸ್ಮೃತಃ. ದುರ್ಯೋಧನ ಬೇರೆ ಯಾರೂ ಅಲ್ಲ, ಅವನು ಸಾಕ್ಷಾತ್ ಕಲಿಯ ಸ್ವರೂಪನಾಗಿದ್ದಾನೆ. ಕಲಿಯೇನೆ ದುರ್ಯೋಧನ. ಅವನ ಸ್ವರೂಪ ಎಂತಹದ್ದು? ಅಜ್ಞಾನ ಆದಿ ಸ್ವರೂಪಸ್ತು. ಅಜ್ಞಾನ, ದುರಹಂಕಾರ, ಕಾಮ, ಕ್ರೋಧ ಮುಂತಾದಂತಹ ಎಲ್ಲ ದುರ್ಗುಣಗಳು ಕೂಡ ಏನಾಗಿದ್ದಾವೆ, ಆ ದುರ್ಯೋಧನಲ್ಲಿ ತುಂಬಿದೆ. ಅಂತಹ ದುರ್ಯೋಧನ ಕಲಿಹಿ ಸ್ಮೃತಃ, ಕಲಿ ಅಂತ ಇದ್ದಾನೆ. ವಿಪರೀತಂತು ಯಜ್ಞಾನಂ ದುಶ್ಯಾಸನ ಇತೀರಿತಃ. ಹಾಗೆ ದುರ್ಯೋಧನ ನಂತರ ಬರುವಂಥವನು ದುಶ್ಯಾಸನ. ಆ ದುಶ್ಯಾಸನ ಏನಾಗಿದ್ದಾನೆ ಅಂತ ಹೇಳಿ ವಿಪರೀತ ಜ್ಞಾನ. ಅಂದ್ರೆ ವಿಪರೀತ ಜ್ಞಾನ ಅಂತ ಹೇಳಿ ಇರುವುದು ಒಂದು, ತಿಳಿದುಕೊಳ್ಳುವುದು ಒಂದು. ಹಾಗೆ ದುಶ್ಯಾಸನ ಏನಾಗಿದ್ದಾನೆ, ಅವನು ವಿಪರೀತ ಜ್ಞಾನದ ಸ್ವರೂಪನಾಗಿದ್ದಾನೆ. ಅಂದ್ರೆ ಮಿಥ್ಯಾಜ್ಞಾನ, ತಪ್ಪಾಗಿ ತಿಳಿದುಕೊಂಡು ತಪ್ಪು ಕಾರ್ಯಗಳನ್ನು ಮಾಡುವಂಥದ್ದು ಅವನ ಸ್ವಭಾವ. ಮಿಥ್ಯಾಜ್ಞಾನಿ, ಅಜ್ಞಾನಿ ಅವನು ದುಶ್ಯಾಸನ ಆಗಿದ್ದಾನೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಮಹಾಭಾರತದಲ್ಲಿ ಆಶ್ರಮವಾಸಿಕ ಪರ್ವ, ಅದರಲ್ಲಿ ದುರ್ಯೋಧನಾದಿಗಳ ಸ್ವರೂಪ ಏನು ಅಂತ ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ಗಾಂಧಾರಿಗೆ ಹೇಳ್ತಾನೆ.
ಅವಳು ಹಡೆದಂತಹ ಮಕ್ಕಳ ಸ್ವರೂಪವನ್ನ ಅವಳಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಲ್ಲಿ ಹೇಳ್ತಾನೆ ಕೃಷ್ಣ, ಕಲಿಂ ದುರ್ಯೋಧನಂ ವಿದ್ಧಿ ಶಕುನಿಂ ದ್ವಾಪರಂ ನೃಪಂ ದುಶಾಸನಾದೀನ್ ವಿದ್ಧಿತ್ವಂ ರಾಕ್ಷಸಾನ್ ಶುಭದರ್ಶನೇ. ಗಾಂಧಾರಿ ಕೇಳು, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳು ಯಾರು ಸಾಮಾನ್ಯರಲ್ಲ. ಎಂಥವರು? ಕಲಿಂ ದುರ್ಯೋಧನಂ ವಿದ್ಧಿ. ನಿನ್ನ ಹಿರಿಯ ಮಗ ದುರ್ಯೋಧನ ಏನಿದ್ದ ಸಾಕ್ಷಾತ್ ಅವನು ಕಲಿಯೇ ಆಗಿದ್ದಾನೆ, ಪರಮ ದುಷ್ಟ. ಅದೇ ರೀತಿಗೆ ದುಶ್ಯಾಸನ ಮುಂತಾದಂಥವರೆಲ್ಲರೂ ಕೂಡ ಅವ್ರು ಯಾರು ಸಜ್ಜನರೇ ಅಲ್ಲ, ರಾಕ್ಷಸನವರು ಎಲ್ಲರೂ ಕೂಡ ರಾಕ್ಷಸರು ಎಂಬುದಾಗಿ ಕೃಷ್ಣ ಹಡೆದ ತಾಯಿಯಾದಂತಹ ಆ ಗಾಂಧಾರಿಗೆ ಹೇಳ್ತಾನೆ. ಹಾಗೆ ದುರ್ಯೋಧನ ಅವನು ಸಾಕ್ಷಾತ್ ಕಲಿಯ ಸ್ವರೂಪನಾಗಿದ್ದಾನೆ ಎಂಬುದಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ, ನಾಸ್ತಿಕ್ಯಂ ಶಕುನಿರ್ನಾಮ ಸರ್ವದೋಷಾತ್ಮಕ ಪರೆ ಧಾರ್ತರಾಷ್ಟ್ರಾಸ್ತ್ವಹಂಕಾರೋ ದ್ರೌಣೀ ರುದ್ರಾತ್ಮಕೋ ಯತಃ. ಪದಚ್ಛೇದ ಹೀಗಿದೆ, ನಾಸ್ತಿಕ್ಯಂ ಶಕುನಿ ನಾಮ ಸರ್ವದೋಷಾತ್ಮಕಾಃ ಪರೇ ಧಾರ್ತರಾಷ್ಟ್ರಾಃ ತು ಅಹಂಕಾರಃ ದ್ರೌಣೀ ರುದ್ರಾತ್ಮಕಃ ಯತಃ. ಸರಿ, ಇಲ್ಲಿ ತನಕ ಇವರಿಬ್ಬರ ಸ್ವರೂಪವನ್ನು ಹೇಳಿದರು. ಒಂದು ದುರ್ಯೋಧನ, ಇನ್ನೊಂದು ಅವನ ತಮ್ಮನಾದಂತಹ ದುಶ್ಯಾಸನ. ಉಳಿದವರ ಕಥೆ ಏನು ಅಂತ ಹೇಳಿದ್ರೆ, ನಾಸ್ತಿಕ್ಯಂ ಶಕುನಿರ್ನಾಮ, ನಾಸ್ತಿಕ್ಯ ಜ್ಞಾನಕ್ಕೆ ಅಭಿಮಾನಿ ಶಕುನಿ. ನಾಸ್ತಿಕ್ಯ ಅಂತ ಹೇಳಿದ್ರೆ ಧರ್ಮ ಅಧರ್ಮ ದೇವರು ಪಾಪ ಪುಣ್ಯ ಯಾವುದು ಕೂಡ ಇಲ್ಲ, ನಾಸ್ತಿ. ನಾಸ್ತಿಕ್ಯ ಬುದ್ಧಿಗೆ ಅಭಿಮಾನಿಯಾದಂಥವನು ವಿಶೇಷವಾಗಿ ಆ ಶಕುನಿಯಾಗಿದ್ದಾನೆ. ಅದು ಅವನಲ್ಲಿರುವಂತಹ ದೊಡ್ಡ ದುರ್ಗುಣ ಅಂತ ಹೇಳಿದ್ರೆ ನಾಸ್ತಿಕ್ಯ. ಅದಾದ ಮೇಲೆ ಪರೇ ಧಾರ್ತರಾಷ್ಟ್ರ, ಬೇರೆ ಧೃತರಾಷ್ಟ್ರನ ಮಕ್ಕಳು ಅಂದ್ರೆ ಉಳಿದ ಕೌರವರು 98 ಜನ, ಅವರೆಲ್ಲರೂ ಕೂಡ ಏನಾಗಿದ್ದಾರೆ? ಸರ್ವದೋಷಾತ್ಮಕ, ಎಲ್ಲ ರೀತಿಯಾದಂತಹ ದೋಷಗಳು, ಏನೇನೋ ದೋಷಗಳು ಅಂತ ಇದ್ದಾವೋ ಆ ಎಲ್ಲ ದೋಷಗಳು ಕೂಡ ಇಲ್ಲಿದ್ದಾವೆ. ಆ ಎಲ್ಲ ಧೃತರಾಷ್ಟ್ರನ ಮಕ್ಕಳಲ್ಲಿ ಇದ್ದಾವೆ. ಅವರೆಲ್ಲರೂ ಕೂಡ ರಾಕ್ಷಸರು, ಅನೇಕ ರೀತಿಯಾದಂತಹ ದೋಷಗಳನ್ನು ಒಳಗೊಂಡಂತಹ ದುಷ್ಟರು. ದ್ರೌಣಿ ರುದ್ರಾತ್ಮಕೋ ಯತಃ. ಸರಿ, ಮುಂದೆ ದ್ರೌಣಿ ಅಂತ ಹೇಳಿ ದ್ರೋಣಾಚಾರ್ಯನ ಮಗನಾದಂತಹ ಅಶ್ವತ್ಥಾಮಾಚಾರ್ಯರು, ಅವ್ರೇನಾಗಿದ್ದಾರೆ ಅಂತ ಹೇಳಿದ್ರೆ ಅಹಂಕಾರ ಸ್ವರೂಪರಾಗಿದ್ದಾರೆ ಅಂತ. ಯಾಕೆಂತ ಹೇಳಿದ್ರೆ ಸಾಕ್ಷಾತ್ ಅವರು ರುದ್ರದೇವರ ಅವತಾರ. ವಿಶೇಷವಾಗಿ ಯಾವ ಮಹಾಭಾರತದಲ್ಲಿ ಬರುವಂತೆ ವಿದ್ಧಿ ದ್ರೌಣಿಂಚ ರುದ್ರಜಂ ಅಂತ ವೇದವ್ಯಾಸ ದೇವರು ಹೇಳುವಂತಹ ಮಾತು. ಅಶ್ವತ್ಥಾಮಾಚಾರ್ಯರು ಸಾಕ್ಷಾತ್ ರುದ್ರದೇವರ ಅವತಾರರಾಗಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಹೀಗೆ ಅವರು ಅಹಂಕಾರಕ್ಕೆ ಅಭಿಮಾನಿಯಾಗಿದ್ದಾರೆ, ಅಹಂಕಾರವನ್ನು ವ್ಯಕ್ತಪಡಿಸ್ತಾ ಇದ್ರು ಜಾಸ್ತಿ ಅಂತ ಅವರಲ್ಲಿರುವಂತಹ ಒಂದು ದುರ್ಗುಣವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ದುರ್ಯೋಧನಾದಿಗಳು ಪ್ರತಿಯೊಬ್ಬರು ಕೂಡ ಅವರು ಪರಮ ದುಷ್ಟರು ಎಂಬುದಾಗಿ ಅವರ ಸ್ವರೂಪವನ್ನ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ದ್ರೋಣಾದ್ಯಾಹ ಇಂದ್ರಿಯಾಣ್ಯೇವ ಪಾಪಾನ್ಯನ್ಯೇತು ಸೈನಿಕಾಃ ಪಾಂಡವೇಯಾಶ್ಚ ಪುಣ್ಯಾನಿ ತೇಷಾಂ ವಿಷ್ಣುರ್ನಿಯೋಜಕಃ. ಪದಚ್ಛೇದ ಹೀಗಿದೆ, ದ್ರೋಣಾದ್ಯಾಹ ಇಂದ್ರಿಯಾಣಿ ಏವ ಪಾಪಾನಿ ಅನ್ಯೇ ತು ಸೈನಿಕಾಃ ಪಾಂಡವೇಯಾಃ ಚ ಪುಣ್ಯಾನಿ ತೇಷಾಂ
ವಿಷ್ಣು ನಿಯೋಜಕ ಎಂಬುದಾಗಿ. ಸರಿ, ಮುಂದೆ ಬರುವಂತವರು ದ್ರೋಣಾದ್ಯಾಹ. ದ್ರೋಣಾದ್ಯಾಹ ಎಂಬುದಾಗಿ ಆದಿಶಬ್ದದಿಂದಾಗಿ ಕೃಪಾಚಾರ್ಯರಾಗಲಿ ಅಥವಾ ಭೀಷ್ಮಾಚಾರ್ಯರು ಇವರನ್ನ ಇಟ್ಕೊಳ್ಬೇಕು. ಇವರೆಲ್ಲರೂ ಹೇಗಿದ್ದಾರೆ ಅಂತ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ದ್ರೋಣಾದ್ಯಾಹ ಇಂದ್ರಿಯಾಣ್ಯೇವ ಅಂತ. ದ್ರೋಣಾಚಾರ್ಯರು ಮುಂತಾದಂತಹವರು, ಭೀಷ್ಮಾಚಾರ್ಯರೆಲ್ಲರೂ ಕೂಡ ಇಂದ್ರಿಯದಂತೆ ಇದ್ದಾರೆ. ಅವರನ್ನು ಇಂದ್ರಿಯಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಏನು ಇಂದ್ರಿಯ ಸ್ವರೂಪ ಅಂದಿರ, ಏನೋ ಅಜ್ಞಾನಕ್ಕೆ ಅಭಿಮಾನಿ ಅಂದ್ರೆ ಸರಿ ಕೆಟ್ಟವನು ಅಂತ ಗೊತ್ತಾಗುತ್ತೆ, ಜ್ಞಾನಕ್ಕೆ ಅಭಿಮಾನಿ ಅಂತೀರ ಒಳ್ಳೆಯವನು ಅಂತ ಗೊತ್ತಾಗುತ್ತೆ, ನಾಸ್ತಿಕ್ಯಕ್ಕೆ ಅಭಿಮಾನಿ ಅಂತೀರ ಅವ ಕೆಟ್ಟವನು ಅಂತ ಗೊತ್ತಾಗುತ್ತೆ. ಸರಿ, ದ್ರೋಣಾದ್ಯಾಹ ಇಂದ್ರಿಯಾಣ್ಯೇವ, ದ್ರೋಣಾಚಾರ್ಯರಲ್ಲೂ ಕೂಡ ಇಂದ್ರಿಯಗಳಿದ್ದಂತೆ ಅಂತ. ಇಂದ್ರಿಯಗಳಿದ್ದಂತೆ ಅಂತ ಹೇಳಿದ್ರೆ ಒಳ್ಳೆಯವರ ಕೆಟ್ಟವರ ಒಂದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅದಕ್ಕೆ ವ್ಯಾಖ್ಯಾನಕಾರ ತಿಳಿಸ್ತಾರೆ. ದ್ರೋಣಾದ್ಯಾಹ ಇಂದ್ರಿಯಾಣ್ಯೇವ ತಾನಿ ಯಥಾ ಸಜ್ಜನ ಸಂಗತಾನಿ ಸಾಧುಕರ್ಮಾಣಿ ಪ್ರವರ್ತಂತೆ ದುರ್ಜನ ಸಂಗತಾನಿ ಅಸಾಧು ಕರ್ಮಣಿ ಅಂತ. ಇಂದ್ರಿಯಗಳು ಹೇಗಿರ್ತವೆ ಅಂತ, ನಾವು ಸಜ್ಜನರೊಟ್ಟಿಗೆ ಸಂಘವನ್ನು ಮಾಡಿದರೆ ನಮ್ಮ ಇಂದ್ರಿಯಗಳು ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡ್ತವೆ. ದುರ್ಜನರೊಟ್ಟಿಗೆ ಸೇರಿಬಿಟ್ರೆ ಏನಾಗುತ್ತೆ, ಕೆಟ್ಟ ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಕೆಟ್ಟದನ್ನು ಕೇಳಲಿಕ್ಕೆ ಕೆಟ್ಟದನ್ನು ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಯಾಕೆಂದ್ರೆ ನಾವು ಅಂತಹ ದುರ್ಜನರ ಸಂಘವನ್ನು ಮಾಡಿರ್ತೇವೆ. ಅದೇ ಸಜ್ಜನರ ಜೊತೆಗೆ ಸೇರಿದಾಗ ಒಳ್ಳೆ ಕಾರ್ಯಗಳನ್ನು, ಒಳ್ಳೆಯದನ್ನು ನೋಡುವುದು, ಒಳ್ಳೆಯದನ್ನು ಕೇಳುವುದು, ಒಳ್ಳೆಯದನ್ನು ತಿನ್ನುವುದು, ಇದನ್ನು ಮಾಡ್ತವೆ ಇಂದ್ರಿಯಗಳು. ಹಾಗೆ ದ್ರೋಣ ಭೀಷ್ಮರು ಕೂಡ ಇಂದ್ರಿಯಗಳಿದ್ದಂತೆ ಅಂತ. ಅಂದ್ರೆ ಅವರು ಪಾಂಡವರ ಜೊತೆಗೆ ಇದ್ದಾಗ ಒಳ್ಳೆ ಸಜ್ಜನರಾಗಿ ಇರ್ತಿದ್ರು. ಒಳ್ಳೆ ಭೀಷ್ಮಾಚಾರ್ಯರಂತೂ ನಾವು ಮುಂದೆ ಕೇಳ್ತೇವೆ, ಯಾವ ಅವರ ಮರಣಶೈಲಿಯಲ್ಲಿ ಶರಶೈಲಿಯಲ್ಲಿ ಬಾಣದ ಹಾಸಿಗೆ ಮಲಗಿದ್ದಾಗ ಅನೇಕ ರೀತಿಯಾದ ಉಪದೇಶಗಳನ್ನು ಮಾಡ್ತಾರೆ. ಯುಧಿಷ್ಠರನಿಗೆ ವಿಷ್ಣು ಸಹಸ್ರನಾಮ ಉಪದೇಶ, ರಾಜಧರ್ಮದ ಉಪದೇಶ, ಹೀಗೆ ಶಾಂತಿ ಪರ್ವದಲ್ಲಿ ವಿಸ್ತಾರವಾಗಿ ಬರುತ್ತೆ. ಅಂತಹ ದೊಡ್ಡ ಜ್ಞಾನಿಗಳಾದಂತಹ 500 ವರ್ಷಗಳ ಕಾಲ ಅಧ್ಯಯನವನ್ನೇ ಮಾಡಿದಂತಹ ದೊಡ್ಡ ಜ್ಞಾನಿಗಳಾದಂತಹ ಯಾವ ಭೀಷ್ಮಾಚಾರ್ಯರು ಮಾಡಿದ್ದೇನು, ಪ್ರಾರಂಭದಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಮೌನ ವಹಿಸಿದ್ದರು. ಯುದ್ಧದಲ್ಲಿ ವಾಸ್ತವಿಕವಾಗಿ ಅವರು ಪಾಂಡವರ ಕಡೆ ಹೋಗ್ಬೇಕಾಗಿತ್ತು, ಯಾಕಂದ್ರೆ ಪಾಂಡವರು ಧರ್ಮಿಷ್ಠರೆಂದು ಗೊತ್ತಿತ್ತು. ಆದರೆ ದುರ್ಯೋಧನನ ಮನೆಯೇ ಉಪ್ಪು ತಿಂದಿದ್ದರ ಪರಿಣಾಮವಾಗಿ ದುರ್ಯೋಧನನ ಕಡೆ ಎದ್ದುಕೊಂಡು ಯುದ್ಧ ಮಾಡಿದರು. ದ್ರೋಣಾಚಾರ್ಯರು ಅಷ್ಟೇ. ಹಾಗೆ ಅವರೆಲ್ಲರೂ ಕೂಡ ಪಾಂಡವರ ಜೊತೆಗೆ ಇದ್ದಾಗ ಒಳ್ಳೆಯವರಾಗ್ತಾ ಇದ್ರು, ಇವರ ಜೊತೆಗೆ ಸೇರಿದಾಗ ಅನಿವಾರ್ಯವಾಗಿ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ರು. ಇಂದ್ರಿಯಗಳಂತೆ, ಇಂದ್ರಿಯಗಳು ಹೇಗೆ ಒಳ್ಳೆಯವರ ಸಿಕ್ಕಾಗ ಒಳ್ಳೆಯವರ ತರ ಇರುತ್ತೆ, ಕೆಟ್ಟವರ ಸಿಕ್ಕಾಗ ಕೆಟ್ಟವರ ಜೊತೆ ಇರುತ್ತೆ. ಹಾಗಾಗಿ ಅವರು ಆ ರೀತಿ ಇದ್ರು ಅಂತ ತಿಳಿಸ್ತಾರೆ. ಹೇಗೆ ಅಂತ ಒಂದು ಉದಾಹರಣೆಯನ್ನು ಕೊಡ್ತಾರೆ. ವಿಶೇಷವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ಒಂದು ಮಾತು, ದುಷ್ಟತ್ವಂ ದುಷ್ಟ ಸಂಸರ್ಗಾತ್ ಅದುಷ್ಟಮಪಿ ಗಚ್ಚತಿ ಸುರಾಬಿಂದು ನಿಪಾತೇನ ಪಂಚಗವ್ಯ ಘಟೀಯತ. ಇವರೆಲ್ಲರೂ ಕೂಡ ವಾಸ್ತವಿಕ ಸಾತ್ವಿಕರು, ಸಜ್ಜನರೇ. ಆದರೆ ದುರ್ಯೋಧನ ಈ ಮುಂತಾದಂಥವರ ಸಂಪರ್ಕದಿಂದಾಗಿ ಅವರೇನಾದರೂ ಕೆಟ್ಟು ಬಿಟ್ರು, ಅಧರ್ಮದ ಹಾದಿಯನ್ನು ಹಿಡಿದರು. ಹೇಗೆ ಅಂತ ಹೇಳಿದ್ರೆ ಸುರಾಬಿಂದು ನಿಪಾತೇನ ಪಂಚಗವ್ಯ ಘಟೀಯತ. ಒಂದು ಒಳ್ಳೆ ಬಂಗಾರದ ಪಾತ್ರೆಯಲ್ಲಿ ಪಂಚಗವ್ಯವನ್ನು ಮಾಡಿ ಇಟ್ಟಿರ್ತೇವೆ. ಪಂಚಗವ್ಯ ಅಂತ ಹೇಳಿ ಇವತ್ತು ಅನೇಕರು ಮಾಡ್ತಾರೆ, ಸುಮ್ಮನೆ ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯವನ್ನು ಒಂದು ಪಾತ್ರೆಗೆ ಸೇರಿಸ್ಬಿಡ್ತಾರೆ, ಅಷ್ಟೇ ಪಂಚಗವ್ಯ ಅಂತ. ವಾಸ್ತವಿಕವಾಗಿ ಹಾಗಲ್ಲ. ಪಂಚಗವ್ಯ ಅಂತ ಹೇಳಿದ್ರೆ ಇಂತಿಂತಹ ಆಕಳಿನ ಇದನ್ನೇ ತಗೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಕಪ್ಪು ಆಕಳಿನ ಗೋಮಯವನ್ನೇ ತಗೊಳ್ಬೇಕು, ಬಿಳಿ ಆಕಳಿನ ಹಾಲನ್ನೇ ತಗೊಳ್ಬೇಕು, ಕಂದು ಬಣ್ಣದ ಆಕಳಿನ ಮೊಸರನ್ನೇ ತಗೋಬೇಕು ಅಂತ ಅದೆಲ್ಲ ಅಷ್ಟೆಲ್ಲ ಹೇಳ್ತಾರೆ. ಅದಾದ ಮೇಲೆ ಪಂಚಗವ್ಯವನ್ನ ಇಂತಿಂತಹ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳಿದ್ರೆ, ಗೋಮೂತ್ರಂ ಸ್ಥಾಪಯೇತ್ ಪೂರ್ವೆ, ಗೋಮೂತ್ರವನ್ನ ಪೂರ್ವಕ್ಕೆ ಇಡಬೇಕು, ಗೋಮಯವನ್ನ ದಕ್ಷಿಣಕ್ಕೆ ಇಡಬೇಕು, ಕ್ಷೀರವನ್ನ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು, ಇಂತೆಲ್ಲ ಒಂದೊಂದು ದಿಕ್ಕನ್ನು ಹೇಳ್ತಾರೆ. ಅದಾದ ಮೇಲೆ ಗೋಮೂತ್ರದಲ್ಲಿ ಆದಿತ್ಯನನ್ನ ಆವಾಹನೆ ಮಾಡಬೇಕು, ಗೋಮಯೇ ವಾಯುದೇವತ, ವಾಯುವನ್ನ ಆವಾಹನೆ ಮಾಡಿ, ಕ್ಷೀರಂತು ಸೋಮದೈವತ್ಯಂ, ಹಾಲಿನಲ್ಲಿ ಸೋಮನನ್ನ ಎಲ್ಲ ಒಬ್ಬೊಬ್ಬ ದೇವತೆಗಳನ್ನ ಆವಾಹನೆ ಮಾಡಬೇಕು. ಅದಾದ ಮೇಲೆ ಅದನ್ನು ಒಂದು ಪಾತ್ರೆಗೆ ಸೇರಿಸಬೇಕಾದ್ರೂ ಸುಮ್ಮನೆ ಏನೋ ಹಾಗೆ ಹಾಕದಲ್ಲ. ಗಾಯತ್ರ್ಯ ಚೈವ ಗೋಮೂತ್ರಂ ಗಂಧದ್ವಾರೇತಿ ಗೋಮಯಂ ಅಂತ ಗಾಯತ್ರಿ ಮಂತ್ರ ಹೇಳೋದು ಗೋಮಯವನ್ನು ಸೇರಿಸಬೇಕು. ಅದಕ್ಕೂ ಮತ್ತು ಪ್ರಮಾಣ ಇದೆ, ಎಷ್ಟು ಬೇಕಷ್ಟು ಹಾಕೋದಲ್ಲ, ಇಷ್ಟಿಷ್ಟು ಪ್ರಮಾಣ ಅಂತ ಆ ದ್ರವ್ಯಗಳಿಗೂ ಒಂದು ಮಿತಿ ಇದೆ. ಒಂದೊಂದು ಮಂತ್ರವನ್ನು ಹೇಳುತ್ತಾ ಒಂದೊಂದು ದ್ರವ್ಯವನ್ನು ಹಾಕಬೇಕು. ಎಲ್ಲಾ ದ್ರವ್ಯಗಳನ್ನು ಹಾಕಿದ ಮೇಲೆ ಮತ್ತೆ ಅದರಲ್ಲಿ 7 ದೇವತೆಗಳನ್ನ ಆವಾಹನೆ ಮಾಡಬೇಕು. ಅದಾದ ಮೇಲೆ ಕಡಿಮೆ ಅಂತ ಹೇಳಿದ್ರು ಕೂಡ ಅದನ್ನು ಮುಟ್ಟಿಕೊಂಡು 100 ಗಾಯತ್ರಿ ಜಪ ಮಾಡಬೇಕು. ಇಷ್ಟು ಮಾಡಿದಾಗ ಅದೇನಾಗುತ್ತೆ, ನಿಜವಾದಂತಹ
ಸತ್ವವುಳ್ಳಂತಹ ಪಂಚಗವ್ಯ ಅಂತ ಆಗುತ್ತೆ. ಇಂತಹ ಪಂಚಗವ್ಯವು ಕೂಡ ಸುರಾಬಿಂದು ನಿಪಾತೇನ, ಅದರಲ್ಲಿ ಒಂದು ಹನಿ ಸುರೆ ಬಿದ್ದರೆ, ಹೆಂಡ ಬಿದ್ರೆ ಏನಾಗುತ್ತೆ, ಮಧ್ಯೆ ಬಿದ್ರೆ, ವಾಸ್ತವಿಕವಾಗಿ ಪಂಚಗವ್ಯ ಅತ್ಯಂತ ಪವಿತ್ರವಾದದ್ದು. ಅದರಲ್ಲಿ ಒಂದು ಹನಿ ಮಧ್ಯೆ ಬಿದ್ದುಬಿಟ್ರೆ ಏನಾಗುತ್ತೆ, ಅದು ಸಂಪೂರ್ಣ ಹಾಳಾಗಿ ಹೋಗಿಬಿಡುತ್ತೆ, ಅಪವಿತ್ರ ಅಂತ ಕರೆಸ್ಕೊಳ್ತಾರೆ. ಹಾಗೆ ಇವರೆಲ್ಲರೂ ಕೂಡ ಪರಮ ಸಜ್ಜನರು, ದೇವಾಂಶ ಸಂಭೂತರಾದಂಥವರು. ಆದರೆ ಇಂತಹ ದುಷ್ಟರ ಸಂಪರ್ಕದಿಂದ ಏನಾದ್ರು ಅವರು ಕೂಡ ಅಧರ್ಮದ ಹಾದಿಯನ್ನು ಹಿಡಿದರು ಅಂತ ಹೇಳ್ತಾ ಇದ್ದಾರೆ. ದ್ರೋಣಾದ್ಯಾಹ ಇಂದ್ರಿಯಾಣ್ಯೇವ. ಇಷ್ಟು. ಪಾಪಾನಿ ಅನ್ಯೇತು ಸೈನಿಕ, ಉಳಿದ ಕೌರವರ ಸೈನಿಕರೇನಿದ್ರಲ್ಲ ಅವರೆಲ್ಲರೂ ಕೂಡ ಪಾಪ ಸ್ವರೂಪರು, ಪರಮ ಪಾಪಿಷ್ಠರಾದಂಥವರು. ಪಾಂಡವೇಯಾಶ್ಚ ಪುಣ್ಯಾನಿ, ಪಾಂಡವರ ಪಕ್ಷದಲ್ಲಿದ್ದಂತಹ ಸೈನಿಕರೆಲ್ಲರೂ ಕೂಡ ಪುಣ್ಯದಂತೆ ಇದ್ದಂತ, ಪುಣ್ಯದ ರೂಪದಲ್ಲಿ ಇರುವಂತವರು. ಇವರಿಗೆಲ್ಲ ನಿಯಾಮಕ, ಕಂಟ್ರೋಲ್ ಮಾಡುವಂಥವನು ಯಾರು ಅಂತ ಹೇಳಿದ್ರೆ ತೇಷಾಂ ವಿಷ್ಣು ನಿಯೋಜಕ, ಇವರೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನೇನೆ ನಿಯಾಮಕನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅಂದ್ರೆ ತಾತ್ಪರ್ಯ ಏನಾಯ್ತು ಅಂತ ಹೇಳಿದ್ರೆ, ಸಜ್ಜನರಿಗೂ ಪರಮಾತ್ಮನೇ ನಿಯಾಮಕ, ದುರ್ಜನರಿಗೂ ಪರಮಾತ್ಮನೇ ನಿಯಾಮಕ. ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಅವರವರ ಒಳಗಿರುವಂತಹ ಗುಣ ಅಭಿವ್ಯಕ್ತ ಆಗಬೇಕು, ಹೊರಗಡೆ ಬರಬೇಕು, ಎಕ್ಸ್ಪೋಸ್ ಆಗಬೇಕು, ಅದರಿಂದ ಅವರ ಸಾಧನೆ ಆಗಬೇಕು ಅಂತ ಹೇಳಿದ್ರೆ ಪರಮಾತ್ಮ, ಅವನ ಅನುಗ್ರಹ, ಅವನ ನಿಯಮನ, ರೂಲಿಂಗ್ ಅನ್ನೋದು ಬೇಕೇ ಬೇಕು ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಏವಮಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ದುರ್ವಿಜ್ಞೇಯ ಮತಃ ಸರ್ವೈಃ ಭಾರತಂ ತು ಸುರೈರಪಿ. ಸ್ವಯಂ ವ್ಯಾಸೋ ಹಿ ತದ್ವೇದ ಬ್ರಹ್ಮಾವಾ ತತ್ಪ್ರಸಾದತಃ ತಥಾಪಿ ವಿಷ್ಣುಪರತಾ ಭಾರತೆ ಸಾರಸಂಗ್ರಹ. ಪದಚ್ಛೇದ ಹೀಗಿದೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಂ ಉಚ್ಯತೆ ದುರ್ವಿಜ್ಞೇಯಂ ಅತಃ ಸರ್ವೈಃ ಭಾರತಂ ತು ಸುರೈಃ ಅಪಿ ಸ್ವಯಂ ವ್ಯಾಸಃ ಹಿ ತತ್ ವೇದ ಬ್ರಹ್ಮ ವಾ ತತ್ಪ್ರಸಾದತಃ ತಥಾ ಅಪಿ ವಿಷ್ಣುಪರತ ಭಾರತೆ ಸಾರಸಂಗ್ರಹ. ಹೀಗೆ ಏವಂ ಸರ್ವಂ ಭಾರತಂ ಅಧ್ಯಾತ್ಮನಿಷ್ಠಂ, ಸಮಗ್ರ ಮಹಾಭಾರತ 1,00,000 ಶ್ಲೋಕಾತ್ಮಕವಾದಂತಹ ಸಮಗ್ರವಾದಂತಹ ಮಹಾಭಾರತ ಗ್ರಂಥ ಅನ್ನೋದೇನಿದೆ, ಅದೇನಾಗಿದೆ, ಪ್ರತಿಯೊಂದು ಕೂಡ ಅಧ್ಯಾತ್ಮ ವಿದ್ಯೆಯನ್ನ ಪ್ರತಿಪಾದನೆ ಮಾಡುತ್ತೆ, ಅಧ್ಯಾತ್ಮವನ್ನ ಪ್ರತಿಪಾದನೆ ಮಾಡುತ್ತೆ. ಮನುಷ್ಯನಾದಂಥವನು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಇರಬಾರದು ಎಂಬುದಾಗಿ ಆತ್ಮನ ಉತ್ಕರ್ಷವನ್ನ, ದೇಹದ ಒಳಗಡೆ ಇರುವಂತಹ ಆತ್ಮನ ಉತ್ಕರ್ಷವನ್ನ ಯಾವ ರೀತಿಯಾಗಿ ಸಂಪಾದನೆ ಮಾಡಬಹುದು, ಪಡೆಯಬಹುದು ಎಂಬುದಾಗಿ ಮಹಾಭಾರತ ತಿಳಿಸ್ತಾ ಇದೆ. ಅದು ಯಾವುದೋ 1 ಶ್ಲೋಕ 2 ಶ್ಲೋಕ 10,000 ಶ್ಲೋಕಗಳು ಮಾತ್ರ ಅಲ್ಲ, ಸಮಗ್ರ ಮಹಾಭಾರತ ಅದು ಆತ್ಮನ ಉತ್ಕರ್ಷಕ್ಕೆ ಕಾರಣವಾಗಿದೆ. ಆದ್ದರಿಂದಲೇನೆ ಅದೇನಾಗಿದೆ, ದುರ್ವಿಜ್ಞೇಯ ಮತಃ ಸರ್ವೈಃ ಭಾರತಂ ತು ಸುರೈರಪಿ, ಅಂತಹ ಮಹಾಭಾರತವನ್ನ ಎಲ್ಲರಿಂದಲೂ ಕೂಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆಯೇ ಹೇಳಿದಂತೆ ಮಹಾಭಾರತದ ಒಂದೊಂದು ಶ್ಲೋಕಕ್ಕೂ ಕೂಡ ಕನಿಷ್ಠ ಅಂದ್ರೆ 10 ಅರ್ಥಗಳಿದ್ದಾವೆ ಅಂತ ವ್ಯಾಸರು ಹೇಳಿದ್ದಾರೆ. 10 ಅರ್ಥಗಳನ್ನು ಕೂಡ ಸಮಗ್ರವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನಮ್ಮ ನಿಮ್ಮಂತಹ ಸಾಮಾನ್ಯರಲ್ಲ. ಭಾರತಂತು ಸುರೈರಪಿ ಅಂತ ದೇವತೆಗಳಿಂದಲೂ ಕೂಡ ಮಹಾಭಾರತದ ಅರ್ಥವನ್ನ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ.
ಕೆಲವೊಂದು ಅರ್ಥವನ್ನು ತಿಳಿಯಬಹುದು, ಅದು ಕೂಡ ದುರ್ವಿಜ್ಞೇಯಂ. ದುರ್ವಿಜ್ಞೇಯಂ ಅಂತ ಹೇಳಿ ದುಃಖತಃ ಜ್ಞೇಯಂ, ತುಂಬಾ ಕಷ್ಟಪಟ್ಟು ಅಧ್ಯಯನ ಮಾಡಿದಾಗ ತಿಳಿಯಬಹುದು, ಕೆಲವೊಂದನ್ನು ತಿಳಿಯಲಿಕ್ಕೂ ಸಾಧ್ಯವೇ ಇಲ್ಲ. ಹಾಗೆ ಯಾರಿಗೆ ಗೊತ್ತಾಗುತ್ತೆ ಇದು ಪೂರ್ಣವಾಗಿ ಅಂತ ಹೇಳಿದ್ರೆ, ಸ್ವಯಂ ವ್ಯಾಸೋಹಿ ತದ್ವೇದ, ಅದನ್ನು ರಚನೆ ಮಾಡಿದಂತಹ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನಿಗೆ ಮಾತ್ರ ಏನಾಗಿದೆ, ಅದು ಸಮಗ್ರವಾಗಿ ಗೊತ್ತಿದೆ. ಬ್ರಹ್ಮಾವ ತತ್ಪ್ರಸಾದತಃ, ಹಾಗೆ ಬ್ರಹ್ಮದೇವರು ಕೂಡ ಅದನ್ನು ತಿಳಿದಿದ್ದಾರೆ. ಹೇಗೆ? ತತ್ ಪ್ರಸಾದತಃ, ಆ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನ ಅನುಗ್ರಹದಿಂದಾಗಿ ಬ್ರಹ್ಮದೇವರು ಕೂಡ ಅದರ ವಿಶೇಷವಾದ ಅರ್ಥವನ್ನು ತಿಳಿದಿದ್ದಾರೆ. ಆದರೆ ವೇದವ್ಯಾಸ ದೇವರಷ್ಟು ಅಲ್ಲ, ಸಮಗ್ರವಾಗಿ ಅಲ್ಲ. ಹಾಗೆ ತಥಾಪಿ ವಿಷ್ಣುಪರತ ಭಾರತೆ ಸರ್ವಸಂಗ್ರಹ. ಸರಿ, ಹಾಗಾದ್ರೆ ತಥಾಪಿ ಅಂತ ಹೇಳಿದ್ರೆ ಹೀಗೆ ಅರ್ಥನೇ ಆಗೋದಿಲ್ಲ, ನಮಗಲ್ಲ ದೇವತೆಗಳಿಗೂ ಸಂಪೂರ್ಣವಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದನ್ನ ಯಾಕೆ ಮಾಡಿದ್ರು, ಇದನ್ನ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತ. ದೇವತೆಗಳಿಗೇನೇ ಇದರ ಆಂತರ್ಯ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ, ನಿಮ್ಮಂತಹ ಸಾಮಾನ್ಯರಿಗೆ, ಮನುಷ್ಯರಿಗೆ ಇದರಿಂದ ಏನ್ ಅರ್ಥ ಆಗುತ್ತೆ, ನಾವೇನ್ ಮಾಡಬೇಕು ಇದನ್ನ ಇಟ್ಕೊಂಡು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಆಚಾರ್ಯರು, ತಥಾಪಿ ವಿಷ್ಣುಪರತ ಭಾರತೆ ಸಾರ ಸಂಗ್ರಹ. ಎಲ್ಲರೂ ಗಮನಿಸಬೇಕಾದಂತ ಒಂದು ಅಂಶ, ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ಅಂಶ ಅಂತ ಹೇಳಿದ್ರೆ, ಮಹಾಭಾರತ ಅದು ವಿಶೇಷವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿಕೊಟ್ಟಿದೆ. ಅದನ್ನು ಎಲ್ಲರಿಗೂ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಕಷ್ಟಪಟ್ಟು ಅಧ್ಯಯನ ಮಾಡಿದರೆ 10 ಅರ್ಥಗಳ ಅರ್ಥವಾಗದೇ ಹೋದರೂ ಕೂಡ, ಒಂದೆರಡು ಅರ್ಥಗಳಾದರೂ ಕೂಡ ನಮಗೆ ಗುರುಗಳ ಅನುಗ್ರಹದಿಂದ, ಪರಮಾತ್ಮ ಅನುಗ್ರಹದಿಂದ ಅರ್ಥ ಆಗೇ ಆಗುತ್ತೆ. ಅದನ್ನು ಎಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ತಿಳಿಯಬಹುದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟು ಮಹಾಭಾರತದ ಅರ್ಥವನ್ನ ಯಾವ ರೀತಿ ಮಾಡಿಕೊಳ್ಬೇಕು ಅಂತ. ಈಗ ನಾವು ಇಲ್ಲಿಗೆ 2 ಅಧ್ಯಾಯ ಆಗಿದೆ. 2 ಅಧ್ಯಾಯ ಆದರೂ ಕೂಡ ಆಚಾರ್ಯರು ಇನ್ನೂ ಪ್ರಧಾನವಾದಂತಹ ಘಟ್ಟವನ್ನು ಪ್ರವೇಶ ಮಾಡೇ ಇಲ್ಲ ಇನ್ನು. ಅಂದ್ರೆ ಇದನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಇಷ್ಟೆಲ್ಲಾ ಪೂರ್ವ ಸಿದ್ಧತೆಗಳನ್ನ ಮಾನಸಿಕವಾಗಿ ನಾವು ಮಾಡಿಕೊಂಡು ತಿಳಿದುಕೊಂಡು, ಅನಂತರ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಪ್ರವೇಶ ಮಾಡಿದಾಗ ಅದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹೀಗೆ ಮಹಾಭಾರತದ ಅರ್ಥ ಯಾವ ರೀತಿಯಾಗಿದೆ, 3 ರೀತಿಯಾಗಿದೆ, ಅದರಲ್ಲಿ ಯಾರ್ಯಾರು ಯಾವುದನ್ನ ಪ್ರತಿಪಾದನೆ ಮಾಡ್ತಾರೆ, ಯಾರಿಗೆ ಎಷ್ಟು ಅರ್ಥ ಆಗುತ್ತೆ ಎಂಬುದಾಗಿ ಆಚಾರ್ಯರು ಇಷ್ಟು ಶ್ಲೋಕಗಳ ಮೂಲಕ ತಿಳಿಸಿ, ಮುಂದೆ ವಾಯುದೇವರ ಜೀವೋತ್ತಮತ್ವನ್ನ ವಿಶೇಷವಾಗಿ ತಿಳಿಸ್ತಾ ಹೋಗ್ತಾರೆ. ಇತ್ಯಾದಿ ವ್ಯಾಸವಾಕ್ಯೈಸ್ತು ವಿಷ್ಣೂತ್ಕರ್ಷೋವಗಮ್ಯತೆ ವಾಯುವಾದೀನಾಂ ಕ್ರಮಶ್ಚೈವ ತದ್ವಾಕ್ಯೈರೇವ ಚಿಂತತೆ. ವಾಯುರ್ಹಿ ಬ್ರಹ್ಮತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ ನ ಬ್ರಹ್ಮ ಸದೃಶ ಕಶ್ಚಿತ್ ಶಿವಾದಿಷು ಕಥಂಚನ. ಪದಚ್ಛೇದ. ಇತ್ಯಾದಿ ವ್ಯಾಸವಾಕ್ಯೈಃ ತು ವಿಷ್ಣೂತ್ಕರ್ಷಃ ಅವಗಮ್ಯತೆ ವಾಯುವಾದೀನಾಂ ಕ್ರಮಃ ಚ ಏವ ತದ್ವಾಕ್ಯೈಃ ಏವ ಚಿಂತ್ಯತೆ. ವಾಯುಃ ಹಿ ಬ್ರಹ್ಮತಾಂ ಏತಿ ತಸ್ಮಾತ್ ಬ್ರಹ್ಮ ಏವ ಸಹ ಸ್ಮೃತಃ ನ ಬ್ರಹ್ಮ ಸದೃಶಃ ಕಶ್ಚಿತ್ ಶಿವಾದಿಷು ಕಥಂಚನ. ಹೀಗೆ ಇತ್ಯಾದಿ ವ್ಯಾಸವಾಕ್ಯ ಇಸ್ತು, ಹೀಗೆ ವೇದವ್ಯಾಸ ದೇವರ ಅನೇಕ ಮಾತುಗಳಿಂದ ನಮಗೆ ಏನ್ ಗೊತ್ತಾಗುತ್ತೆ, ವಿಷ್ಣೂತ್ಕರ್ಷ, ಪರಮಾತ್ಮನ ಉತ್ಕರ್ಷ, ಸರ್ವೋತ್ತಮತ್ವ ಎಂಬುದು ನಮಗೆ ಗೊತ್ತಾಗುತ್ತೆ. ವಾಯುವಾದೀನಾಂ ಕ್ರಮಶ್ಚೈವ ತದ್ವಾಕ್ಯೇರಿವ ಚಿಂತತೆ. ಹಾಗೆ ವಾಯುದೇವರೇ ಮುಂತಾದಂತಹ ಉಳಿದ ದೇವತೆಗಳ ತಾರತಮ್ಯ ಕ್ರಮವನ್ನು ಕೂಡ ತದ್ವಾಕ್ಯರೇವ, ವೇದವ್ಯಾಸ ದೇವರ ಮಾತುಗಳಿಂದಲೇನೆ ನಾವು ಚಿಂತತೆ ಇಲ್ಲಿ ತಿಳಿಸ್ತೇವೆ ಎಂಬುದಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ.
ಇನ್ನು ವಾಯುರ್ಹಿ ಬ್ರಹ್ಮತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ ಅಂತ ಹಿಂದೆ ಹೇಳಿದ್ರು ಒಂದು ಮಾತನ್ನ, ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವ ತತ್ಪ್ರಸಾದತಃ ಅಂತ. ಇಲ್ಲಿ ಬ್ರಹ್ಮ ಎನ್ನುವಂತ ಒಂದು ಶಬ್ದವನ್ನ ಪದಪ್ರಯೋಗವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ವಾಯುವಾದೀನಾಂ ಕ್ರಮಶ್ಚೈವ, ವಾಯು ಮುಂತಾದಂಥವರ ಕ್ರಮವನ್ನ ನಾನು ತಾರತಮ್ಯ ಕ್ರಮವನ್ನು ಹೇಳ್ತೇನೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಹೀಗೆ ಬ್ರಹ್ಮ ಅಂತಾಗಲಿ ವಾಯು ಅಂತಾಗಲಿ ಅದೆರಡೂ ಕೂಡ ಒಂದೇ ಪದ. ಯಾಕೆ ಅಂತ ಹೇಳಿದ್ರೆ ವಾಯುದೇವರೇನೆ ಮುಂದೆ ಎಲ್ಲಿಗೆ ಬರ್ತಾರೆ, ಬ್ರಹ್ಮದೇವರ ಪದವಿಗೆ ಬರ್ತಾರೆ. ಹಾಗಾಗಿ ವಾಯು ಅಂದ್ರು ಒಂದೇ, ಬ್ರಹ್ಮದೇವರು ಅಂದ್ರು ಒಂದೇ. ಹಾಗಾಗಿ ಇಲ್ಲಿ ಏನ್ ಮಾಡಿದ್ದಾರೆ, ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ, ಇಲ್ಲಿ ವಾಯು ಅಂತಾನೆ ಹೇಳಿದ್ದಾರೆ. ಅಂದ್ರೆ ವಾಯುವಾದೀನ, ವಾಯುವೇ ಮೊದಲಾದಂತಹ ದೇವತೆಗಳ ತಾರತಮ್ಯ ಅಂತ ವಾಯುದೇವರು ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಬ್ರಹ್ಮರನ್ನು ಕೂಡ ಇಟ್ಕೊಳ್ಬೇಕು. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಎಲ್ಲ ದೇವತೆಗಳ ಒಂದು ತಾರತಮ್ಯವನ್ನು ಹೇಳ್ತಾ ಇದ್ದಾರೆ ಅಂತ ನಾವು ತಿಳಿದುಕೊಳ್ಳಬೇಕು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ನ ಬ್ರಹ್ಮ ಸದೃಶ ಕಶ್ಚಿತ್ ಶಿವಾದಿಶು ಕಥಂಚನ, ಅಂತಹ ಬ್ರಹ್ಮ ಮತ್ತು ವಾಯುಗಳಿಗೆ ಸಮಾನರಾದಂಥವರು ಶಿವಾದಿಶು, ರುದ್ರದೇವರೇ ಮೊದಲಾದಂತಹ ಯಾವ ದೇವತೆಗಳಲ್ಲಿಯೂ ಯಾರೂ ಕೂಡ ಇಲ್ಲ. ಅಂದ್ರೆ ಬ್ರಹ್ಮದೇವರಿಗೆ ಸಮಾನರಾದಂಥವರು ಯಾರೂ ಕೂಡ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಬ್ರಹ್ಮ ಅಂದ್ರೆ ಜೊತೆಗೆ ವಾಯುವನ್ನು ಇಟ್ಕೊಳ್ಬೇಕು. ಬ್ರಹ್ಮ ವಾಯುಗಳಿಗೆ ಸಮಾನರಾದಂಥವರು ಯಾರೂ ಕೂಡ ಇಲ್ಲ, ಅವರಿಬ್ಬರು ಕೂಡ ಜೀವೋತ್ತಮರು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಪದಚ್ಛೇದ, ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನ ಅನ್ಯಃ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವ ಚ ಕಶ್ಚನ ಏವ. ಇನ್ನು ಹನುಮಂತ ದೇವರಿಗೆ, ವಾಯುದೇವರಿಗೆ ಸಮಾನರಾದಂಥವ್ರು ಯಾರೂ ಕೂಡ ಇಲ್ಲ. ಯಾವುದರಲ್ಲಿ? ಹಿಂದೆ ಕೇಳಿದ 10 ಗುಣಗಳು ಅಂತ, ಅವೆಲ್ಲವೂ ಕೂಡ ಹನುಮಂತ ದೇವರಲ್ಲಿ ಇದೆ ಎಂಬುದು ತಿಳಿಸ್ತಾ ಇದ್ದಾರೆ. ಜ್ಞಾನ, ವೈರಾಗ್ಯ, ಅದೇ ರೀತಿಯಾಗಿ ಹರಿಭಕ್ತಿ ಭಾವ, ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿ, ಆಮೇಲೆ ಧೃತಿ ಅಂತ ಹೇಳಿ ವಿಶಿಷ್ಟವಾದಂತಹ ಧೈರ್ಯ, ಆಮೇಲೆ ಸ್ಥೈರ್ಯ, ನಾವು ನಿನ್ನೆ ಕೇಳಿದೀವಿ 10 ಗುಣಗಳ ಬಗ್ಗೆ. ಅದೇ ರೀತಿಯಾಗಿ ಪ್ರಾಣ ಬಲೇಶು, ಪ್ರಾಣ ಅಂತ ಹೇಳಿ ನಿರಂತರವಾಗಿ ಕ್ರಿಯಾಶೀಲತೆ, ಹಾಗೆ ಬಲ, ಶಾರೀರಿಕವಾದಂತಹ ಬಲ, ಯೋಗ ಅಂದ್ರೆ ಯೋಗ ಸಾಮರ್ಥ್ಯ, ಅದೇ ರೀತಿಯಾಗಿ ಪರಮಾತ್ಮನನ್ನು ತಿಳಿಯುವಂತ ಉಪಾಯ, ಅದೇ ರೀತಿಯಾಗಿ ಬುದ್ಧಿಶಕ್ತಿಯಲ್ಲಿ. ಇದರಲ್ಲಿ ಹನುಮತ್ ಸಮಾನ, ಹನುಮಂತ ದೇವರಿಗೆ ಸಮಾನ ಅಂತ ಇನ್ನೊಬ್ಬ ವ್ಯಕ್ತಿ, ಪುಮಾನ್ ಅಂದ್ರೆ ವ್ಯಕ್ತಿ, ಕದಾಚಿತ್ ಕ್ವಚ ಕಶ್ಚನ ಇವ, ಯಾವ ಸಂದರ್ಭದಲ್ಲಿ ಆಗಲಿ, ಯಾವ ದೇಶದಲ್ಲಿ ಆಗಲಿ, ಯಾರಲ್ಲೇ ಆಗಲಿ ಹನುಮಂತ ದೇವರಿಗೆ ಸಮಾನರಾದಂಥವರು ಯಾರೂ ಕೂಡ ಇಲ್ಲ. ಜ್ಞಾನ, ವೈರಾಗ್ಯ, ಹರಿಭಕ್ತಿ, ಜ್ಞಾನ, ಧೃತಿ, ಸ್ಥಿತಿ, ಸ್ಥೈರ್ಯ, ಪ್ರಾಣ, ಬಲ ಮುಂತಾದಂತಹ ಯಾವುದೇ ಗುಣಗಳಲ್ಲಾಗಲಿ, ಯಾವ ಗುಣಗಳನ್ನು ತೆಗೆದುಕೊಂಡರೂ ಕೂಡ ಹನುಮಂತ ದೇವರಿಗೆ ಸಮಾನರಾದಂಥವರು ಯಾರೂ ಕೂಡ ಇಲ್ಲ ಎಂಬುದಾಗಿ ಆಚಾರ್ಯರು ವಾಯುದೇವರ ಜೀವೋತ್ತಮತ್ವವನ್ನು ವಿಶೇಷವಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಇಷ್ಟು ಮುಗಿಯಿತು. ಇದಾದ ಮೇಲೆ ಮುಂದೆ ಬಳಿತ್ಥಾ ಸೂಕ್ತದ ಮೂಲಕ, ಏನು ಇವತ್ತು ಪ್ರಸಿದ್ಧವಾದಂತಹ ವಾಯುದೇವರ ಸ್ವರೂಪವನ್ನು ತಿಳಿಸುವಂತಹ ಬಳಿತ್ಥ ತದ್ವಪೂಷೇದಾಯಿ ಧರ್ಷತಂ ಎನ್ನುವಂತಹ ಬಳಿತ್ಥ ಸೂಕ್ತ ಏನಿದೆ, 5 ಮಂತ್ರಗಳಿರುವಂತಹ ಸೂಕ್ತ, ಅಂತಹ ಬಳಿತ್ಥ ಸೂಕ್ತದ ಮೂಲಕ ಆಚಾರ್ಯರು ವಾಯುದೇವರ ಜೀವೋತ್ತಮತ್ವವನ್ನು, ಅರ್ಥಾತ್ ತಮ್ಮದೇ ಮೂಲ ಸ್ವರೂಪವಾದಂತಹ ವಾಯು ರೂಪದ ಸರ್ವೋತ್ತಮತ್ವವನ್ನ ವಿಶೇಷವಾಗಿ ಆಚಾರ್ಯರು ಇಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅಂತಹ ಬಳಿತ್ಥ ಸೂಕ್ತದ ಅರ್ಥ ಚಿಂತನೆಯನ್ನ
ನಾಳೆ ದಿವಸದ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ